ನಾನಿನ್ನೂ ಇಲ್ಲೇ ಇದ್ರೆ ನನ್ನನ್ನ ಚಟ್ನಿ ಮಾಡ್ಬಿಡ್ತಾಳಷ್ಟೆ. ಹೇಗಾದ್ರೂ ಮಾಡಿ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬೇಕು. ಬೆಸ್ಟ್ ಐಡಿಯಾ, ಮನೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡ್ತೀನಿ. ರಮ್ಯಕ್ಕ ಸಿಕ್ಕಿದ್ರು ಸಿಗ್ಬೋದು. ಆದಷ್ಟು ಬೇಗ ದುಡ್ಡು ಕಳ್ಸಕ್ಕೆ ಹೇಳ್ತೀರಿ. ರಮ್ಯ ಹತ್ರ ಮಾತಾಡ್ಬೇಕಾ? ಹೌದು, ಅದು ನಾನು ಮಧುರಾಪುರದಿಂದ ಬರುವಾಗ ರಮ್ಯಕ್ಕಂಗೆ ಏನಾದ್ರು ತಗೋಬೇಕಾ ಅಂತ ಕೇಳಬೇಕಿತ್ತು. ರಮ್ಯಕ್ಕ ಮನೇಲೇ ಇದ್ದಾರಾ? ಇಲ್ಲೇ ಎಲ್ಲೋ ಇದ್ಲು. ಇರಮ್ಮ, 1 ನಿಮಿಷ ಕರಿತೀನಿ. ವಿಶಾಖ, ಅಪ್ಪ ಅಮ್ಮ ಅಜ್ಜಿ ಎಲ್ಲ ಚೆನ್ನಾಗಿದಾರಲ್ವಾ? ಚೆನ್ನಾಗಿದ್ದಾರೆ ಅಜ್ಜಿ. ವಿಶುನು ಕೇಳ್ದೆ ಅಂತ ಹೇಳಮ್ಮ. ಅಮ್ಮ, ರಮ್ಯಕ್ಕ ಮನೇಲಿಲ್ಲ. ಏನು? ಏನನ್ನಿಸ್ತು ಮಾತಾಜಿ ಅವರಿಗೆ? ರಾಧಿಕಾಗೆ ನಮ್ಮ ಆಶ್ರಮದ ಸದಸ್ಯ ಆಗೋ ಅರ್ಹತೆ ಇದೆ ಅನ್ನಿಸ್ತಿದ್ಯಾ? ಗುರುಜಿ, ಇವಳನ್ನ ನೋಡಿದ್ರೆ ಮೇಲ್ನೋಟಕ್ಕೆ ವೈರಾಗ್ಯದಿಂದ ಹುಟ್ಟಿದ ಭಕ್ತಿ ಅಲ್ಲ ಅನ್ಸುತ್ತೆ. ಅವಳ ಸ್ವಭಾವದಲ್ಲೇ ಭಕ್ತಿ ಇದೆ. ಹೀಗಾಗಿ ಇವಳು ಸರ್ವಸ್ವನು ತ್ಯಾಗ ಮಾಡಬಲ್ಲೆ. ಇದು ತ್ಯಾಗ ಅಲ್ಲ, ಸಮರ್ಪಣೆ. ನನ್ನ ಜೀವನನ ಕೃಷ್ಣನ ಆರಾಧನೆಗೆ ಸಮರ್ಪಿಸ್ಕೊತಾ ಇದ್ದೀನಿ. ವಿಶು, ಈ ರೀತಿ ಹಸಿದ ಹೊಟ್ಟೆಲಿ ಇರಬೇಡ. ಸ್ವಲ್ಪನಾದ್ರೂ ಊಟ ಮಾಡೋ. ನಮ್ಗೆ ಹಸಿವಿಲ್ಲ ಅಣ್ಣ. ಹಸಿವಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆಲ್ಲ ಸ್ವಲ್ಪ ಕಂಪ್ನಿ ಕೊಡು. ನಿಮ್ಗೋಸ್ಕರ ಅಲ್ಲದೆ ಇದ್ರು ರಾಧಿಕಾತ್ಗೆಗಾದ್ರೂ. ರಾಧಿಕಂಗೋಸ್ಕರ ಅದ್ ಮಾಡು, ರಾಧಿಕಂಗೋಸ್ಕರ ಇದ್ ಮಾಡು. ನೀವು ಹೇಳ್ದಾಗೆಲ್ಲ ಕೇಳ್ತಾ ಇದ್ರೆ ರಾಧಿಕಾ ವಾಪಸ್ ಬರ್ತಾಳ? ನನಗೆ ನನ್ನ ರಾಧಿಕಾ ಸಿಗ್ತಾಳ? ಸುಮ್ಮನೆ ನನ್ನ ಪಾಡು ನನ್ನ ಬಿಟ್ಬಿಡಿ. ಕೃಷ್ಣ, ಅವ್ರು ನನ್ನ ನೆನಪಲ್ಲೇ ದುಃಖ ಪಡ್ತಾ ಇರಬಾರ್ದು. ಆದಷ್ಟು ಬೇಗ ನನಗೆ ಮರೆತು ವಿಶಾಖನ್ ಸ್ವೀಕಾರ ಮಾಡೋ ಹಾಗಾದ್ರೆ ಸಾಕು. ಅವ್ರ ವಿಶಾಖನ್ ಜೊತೆ ಚೆನ್ನಾಗಿ ಸಂಸಾರ ಮಾಡಿಕೊಂಡು ಸುಖವಾಗಿದ್ರೆ ಅದೇ ಖುಷಿ ನನಗೆ. ನೀವು ಹೋಗಿ ವಿಶಾಖತ್ಕನ್ ಕರ್ಕೊಂಡು ಬನ್ನಿ. ನೀವು ಅವ್ರ ಜೊತೆ ಚೆನ್ನಾಗಿದ್ದೀರಾ, ಸಂತೋಷವಾಗಿದ್ದೀರಾ ಅಂತ ಅವ್ರಿಗೆ ಗೊತ್ತಾದ್ರೆ ವಾಪಸ್ ಬಂದರೂ ಬರ್ಬೋದು. ನೋಡಿ ಅವಳನ್ನ, ಸೂರ್ಯ ನೆತ್ತಿಗೆ ಏರ್ತಾ ಇದ್ದಾನೆ. ಹೋಗೊಂದ್ಸಲ ಎಪ್ಸಿ ಅಂತೆ. ಅಯ್ಯೋ, ಮಲ್ಲಿಗಿರ್ಲಿ ಬಿಡೆ. ಇನ್ನೆಷ್ಟು ದಿವಸ ಅಂತ ಅವಳಿಲ್ಲಿ ಇರ್ತಾಳೆ? ಅವಳಿಗೆ ಏನು ಕೆಲಸ ಹೇಳ್ಬಿಡ, ಆರಾಮಾಗಿರ್ಲಿ. ವಿಶು ಬಂದು ಇವತ್ತಲ್ಲ ನಾಳೆ ಅವಳನ್ನ ಬೆಂಗಳೂರು ವಾಪಸ್ ಕರ್ಕೊಂಡು ಹೋಗೇ ಹೋಗ್ತಾನೆ. ನೀ ಹೀಗೆ ಮಾಡ್ತಾ ಇರು, ಆಮೇಲೆ ಅವಳ ತಾಯಿ ಮನೆ ಕಡೆ ತಲೆ ಕೂಡ ಹಾಕಿ ಮಲಗಲ್ಲ. ಇದಕ್ಕೆಲ್ಲ ಹಂಚ್ಕೊಂಡು ಕೂತ್ರೆ ಅವಳು ತಿದ್ಕೊಂಡು ಬುದ್ಧಿ ಕಲಿಯೋದು ಯಾವಾಗತ್ತೆ? ಹೋಗ್ಲಿ ಬಿಡಿ, ನಾನೇ ಎಬ್ಬಿಸ್ತೀನಿ. ವಿಶು, ನೀನ್ ಬರ್ತೀಯ ಅಂತ ಇಷ್ಟೊತ್ತು ವಿಶಾಖ ನಿನ್ಗೋಸ್ಕರ ಕಾಯ್ತಾ ಇದ್ಲು. ಏನು ಕೆಲಸ ಇತ್ತು, ಒಳಗಡೆ ಹೋಗಿದ್ದಾಳೆ. ನೀನ್ ಬಂದಿದ್ದವಳು ಗೊತ್ತಿಲ್ಲ. ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ವಿಶಾಖ, ಬನ್ನಿ ಅಳಿ, ಕೂತ್ಕೊಳ್ಳಿ. ವಿಶಾಖನ್ ಕರ್ಕೊಂಡು ಹೋಗೋಣ ಅಂತ ಬಂದೆ.